ಗ್ಯಾರಂಟಿ ಭಾಗ್ಯಗಳಿಂದ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ. ಹೀಗಂತ ಜೆಡಿಎಸ್ ಶಾಸಕ ನೇಮಿರಾಜ್ ನಾಯಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 10 ತಿಂಗಳಲ್ಲಿ 1 ಕೋಟಿ ಅನುದಾನ ಮಾತ್ರ ಬಂದಿದೆ. 224 ಕ್ಷೇತ್ರಗಳಿಗೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳೆಲ್ಲವೂ ಕೂಡ ಹಾಳಾಗಿವೆ, ಗುಂಡಿಮಯವಾಗಿ ಪರಿವರ್ತನೆಯಾಗಿದೆ. ರಸ್ತೆಗಳ ಗುಂಡಿಯನ್ನು ಮುಚ್ಚೋಕೆ ಸರ್ಕಾರದ ಬಳಿ ಹಣ ಇಲ್ಲ. ಗ್ಯಾರಂಟಿ ಭಾಗ್ಯಗಳಿಂದ ರಾಜ್ಯ ಅಧೋಗತಿಗೆ ತಲುಪಿದೆ. ದಯಮಾಡಿ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ಕೊಡಿ ಅಂತೇಳಿ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಭಾಗ್ಯಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸುವಂತ ಕೆಲಸವನ್ನ ಶಾಸಕರು ಮಾಡಿದ್ದಾರೆ. ಗ್ಯಾರಂಟಿ ಭಾಗ್ಯಗಳಿಂದ ಅಭಿವೃದ್ಧಿ ಕೆಲಸಗಳೇ ರಾಜ್ಯದಲ್ಲಿ ಆಗ್ತಾ ಇಲ್ಲ ಹೀಗಂತ ಹೇಳಿರೋದು ಜೆಡಿಎಸ್ ಶಾಸಕರಾಗಿರುವಂತ ನೇಮಿರಾಜ್ ನಾಯಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಳೆದ 10 ತಿಂಗಳಲ್ಲಿ 1 ಕೋಟಿ ಅನುದಾನ ಮಾತ್ರ ಸಿಕ್ಕಿದೆ. 224 ಕ್ಷೇತ್ರಗಳಲ್ಲೂ ಕೂಡ ಸದ್ಯ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳೆಲ್ಲವೂ ಕೂಡ ಹಾಳಾಗಿದೆ, ಗುಂಡಿಮಯ ಆಗಿದೆ, ಓಡಾಡಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಗುಂಡಿ ಮುಚ್ಚೋಕ್ಕೂ ಕೂಡ ಹಣ ಕೊಡ್ತಾ ಇಲ್ಲ. ಸರ್ಕಾರದ ಬಳಿ ಹಣ ಇಲ್ಲ ಎನ್ನುವುದಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ನೇಮಿರಾಜ್ ನಾಯಕ್ ಅವರು. ಗ್ಯಾರಂಟಿ ಭಾಗ್ಯಗಳಿಂದ ರಾಜ್ಯ ಅಧೋಗತಿಗೆ ತಲುಪ್ತಾ ಇದೆ ಎನ್ನುವುದಾಗಿ ಹೇಳಿದ್ದಾರೆ. ನಮಗೆ ಅಭಿವೃದ್ಧಿ ಕುಂಠಿತವಾಗಿದೆ. ರಸ್ತೆಗಳು ಹಳ್ಳ ಗುಂಡೆಗಳು ಬಿದ್ದಿದ್ದಾವೆ. ಅದು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲವಂಥದ್ದು. ಯಾಕಂದರೆ ಅನುಭವಿ ರಾಜಕಾರಣಿಗಳವರು, ಮೋಸ್ಟ್ ಸೀನಿಯರು ಅಂತ ಹಿರಿಯರೇ ಹೇಳಿದ್ದಾರೆ, ನಾನು ಹೇಳಬೇಕಾಗಿಲ್ಲ. ಈಗ ಎಲ್ಲ ರಸ್ತೆಗಳು ಎಲ್ಲ ಕಡೆ ಗುಂಡಿಗಳು ಬಿದ್ದಿದ್ದಾವು. ರಸ್ತೆ ಮಾಡಲಿಕ್ಕೆ ಈ PWD ನಮಗೆ ಅನುದಾನ ಬರಬೇಕಾಗಿರುವಂಥದ್ದು. ಅದನ್ನೇ ನಮ್ಮ ಕೋರಿಕೆ. ಬೇಗ ನಮಗೆ ರಸ್ತೆಗೆ ಹಣ ಕೊಡಿ ಅಂತೇಳಿ ನಾವು ಕೋರಿಕೆಯನ್ನು ಇಟ್ಟಿದ್ದೆವು. ಸರ್ಕಾರ ಅದನ್ನು ನಿಭಾಯಿಸಬೇಕಂತ ಹೇಳಿ ಕೂಡ ನಾನು ತಮ್ಮ ಮುಖೇನ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ, ನೀವು ಗ್ಯಾರಂಟಿ ಕೊಡಿ, ಈ ಡೆವಲಪ್ಮೆಂಟ್ ಯಾಕೆ ನೆನಗುದಿ ಕೊಡಬೇಕು? ಅದು ಕೊಡಬೇಕಲ್ವಾ? ಇವತ್ತು ರಸ್ತೆಗಳು ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಮೋಟ್ರ್ ಬೈಕ್ಗಳು ಆಕ್ಸಿಡೆಂಟ್ ಆಗಿ ಕೈ ಕಾಲು ಕೂಡ ಮುರ್ಕೊಂಡಿದ್ದು ಉದಾಹರಣೆಗಳಿದ್ದಾವೆ. ತುಂಬ ಕಷ್ಟ ಆಗ್ತಾ ಇದೆ. ನೀವು ಇಲ್ಲಿಂದ ಹೋಗಿ ಮರಿಯಮ್ಮನಹಳ್ಳಿಯಿಂದ ಶಿವಮೊಗ್ಗಕ್ಕೆ ಹೋಗಿ ಎಷ್ಟು 15-20 ಕಿಲೋಮೀಟ್ರ್ ಮೇಲೆ ನೀವು ಸ್ಪೀಡ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟಬಿಟ್ಟಿದೆ ರಸ್ತೆಗಳು. ಅವಂತೂ ಮೇನ್ ರೋಡ್ಗಳೇ ಹಂಗೆ ಕೆಟ್ಟಿರಬೇಕಿದ್ರೆ ಹಳ್ಳಿ ರಸ್ತೆ ವ್ಯವಸ್ಥೆ ಹೆಂಗಿಲ್ಲ ಅದನ್ನು ಯೋಚನೆ ಮಾಡಿ. ಅದಕ್ಕೋಸ್ಕರ ರಾಜ್ಯದಲ್ಲಿ ಅನುದಾನದ ಕೊರತೆ 224 ಶಾಸಕರಿಗೂ ಕೂಡ ತೊಂದರೆ ಆಗಿದೆ. ಇದು ನಮಗೂ ಅಷ್ಟೇ ಅಲ್ಲ, ಪಾಪ ಎಲ್ಲ ಶಾಸಕರಿಗೂ ತೊಂದರೆ ಆಗಿದೆ. ಸರ್ಕಾರ ಅದನ್ನು ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕನ್ನುವಂಥದ್ದು ವಿನಂತಿ ಮಾಡ್ತೇನೆ. ಈ ಗ್ಯಾರಂಟಿಗಳಿಂದ ನಮಗೆ ಅಭಿವೃದ್ಧಿ ಕುಂಠಿತವಾಗಿದೆ.